ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು UPSC 2025ಕ್ಕೆ ಬೇಕಾಗುವಂತಹ 35 ಇಂಪಾರ್ಟೆಂಟ್ ನ್ಯಾಷನಲ್ ಕಮಿಟೀಸ್, ಬಟ್ ಬಹು ಮುಖ್ಯವಾಗಿ 2025 ಮತ್ತು ಸೆಕೆಂಡ್ ಪಾರ್ಟ್ ಆಫ್ 2024ಅಲ್ಲಿ ಬಂದಂತಹ ಕಮಿಟೀಸು, ದಟ್ ಈಸ್ ರೀಸೆಂಟ್ ಕಮಿಟೀಸನ್ನು ನೋಡಬೇಕು ಅಂತ. ಇದು ರ್ಯಾಪಿಡ್ ರಿವಿಷನ್ ಸೀರೀಸ್ ಡೇ 2 ಇದು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಪಾರ್ಲಿಮೆಂಟರಿ ಕಮಿಟೀಸು ರೀಫಾರ್ಮೇಷನ್ ಆಗಿದೆ. ನಿಮಗೆ ಗೊತ್ತಿದೆ 2024ಅಲ್ಲಿ ಜನರಲ್ ಎಲೆಕ್ಷನ್ಸ್ ನಡೀತು. ಅದಾದ ಮೇಲೆ ಪಾರ್ಲಿಮೆಂಟರಿ ಕಮಿಟೀಸು ರೀಫಾರ್ಮ್ ಆಗಿರುವಂಥದ್ದು. ಯಾವ ಕಮಿಟೀಸು ಅಂತ ಕೇಳಿದರೆ ಸಿಕ್ಸ್ ಕಮಿಟೀಸ್ ಪಾರ್ಲಿಮೆಂಟರಿ ಕಮಿಟೀಸು ಲೋಕಸಭಾ ಸ್ಪೀಕರಿಂದ ಆಗಿರೋದು. PSC ಎಸ್ಟಿಮೇಟ್ಸ್ ಕಮಿಟಿ, ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ, OBC SC ST. ಓಕೆ, ಬಹುಮುಖ್ಯವಾಗಿ ಪ್ರತಿ ಬಾರಿಯ ತರಹ ಈ ಬಾರಿಯೂ 1 year ಟರ್ಮ್ ಇರುವಂಥದ್ದು ಮತ್ತು ಲೋಕಸಭಾ ರಾಜ್ಯಸಭಾ ಮೆಂಬರ್ಸ್ ಇಬ್ಬರು ಇರುವಂಥದ್ದು. ಬಟ್ ಡಿಫರೆನ್ಸ್ ಏನು ಅಂತ ಕೇಳಿದರೆ, ಡಿಫರೆನ್ಸ್ ಬೀಯಿಂಗ್ ಅನ್ಲೈಕ್ ಪ್ರೀವಿಯಸ್ ಲೋಕಸಭಾ, ಈ ವರ್ಷದ ಕಮಿಟೀಸು ಪ್ರೈಮರ್ಲಿ ಫಾರ್ಮ್ಡ್ ಥ್ರೂ ಕನ್ಸೆನ್ಸಸ್ ದ್ಯಾನ್ ಥ್ರೂ ಎಲೆಕ್ಷನ್ಸ್ ಅಲ್ಲ, ಕನ್ಸೆನ್ಸಸ್ ಇಂದ, ಅಂದರೆ ಓಕೆ ಇವರೆಲ್ಲರೂ ಕಮಿಟಿ ಮೆಂಬರ್ಸ್ ಆಗಿರಲಿ ಅಂತ ಆಗಿರುವಂಥದ್ದು. ದೆನ್ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಅನ್ನುವ ಒಂದು ಕಮಿಟಿ, ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಹೌ ಟು ಇಂಪ್ರೂವ್ ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್ ಅಂತ, ಅದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ BVR ಸುಬ್ರಹ್ಮಣ್ಯಂ, CEO ಆಫ್ ನೀತಿ ಆಯೋಗ, ಅವರು ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಸೊ ಕ್ವೆಶನ್ ಕಮ್ಸ್ ಈಸ್ ಫ್ರಮ್ ನೀತಿ ಆಯೋಗ್ CEO. ದೆನ್ ಡಿಫೆನ್ಸ್ ರಿಲೇಟೆಡ್ ಇಶ್ಯೂಸ್ ಆಫ್ ರೀಸೆಟಲ್ಮೆಂಟ್ ಆ್ಯಂಡ್ ಹೆಲ್ತ್ ಕೇರ್ ಫಾರ್ ಎಕ್ಸ್ ಸರ್ವಿಸ್ ಮೆನ್. ಸೊ ನಿಮಗೆಲ್ಲ ಗೊತ್ತೇ ಇದೆ, OROP ಇಶ್ಯೂ ಆಗಿರಬಹುದು, ಭಾಳಷ್ಟು ಇಶ್ಯೂಸ್ ರಿಲೇಟೆಡ್ ಟು ಎಕ್ಸ್ ಸರ್ವಿಸ್ ಮೆನ್ ನಡೆದಿದೆ. ಅದರಲ್ಲಿ ಡಿಫೆನ್ಸ್ ರಿಲೇಟೆಡ್ ಇಶ್ಯೂಸು ರಾಧಾ ಮೋಹನ್ ಸಿಂಗ್ ಕಮಿಟಿ. ದೆನ್ ಎನ್ಹಾನ್ಸ್ ದ ಕಸ್ಟಮ್ಸ್ ಕೋಆಪರೇಷನ್ ಆ್ಯಂಡ್ ಸ್ಟ್ರೀಮ್ಲೈನ್ ಟ್ರೇಡ್. ಸಿ ದಿಸ್ ಈಸ್ ಅ ಬೈಲ್ಯಾಟ್ರಲ್ ಕಮಿಟಿ. ಬಹಳಷ್ಟು ಬೈಲ್ಯಾಟ್ರಲ್ ಕಮಿಟೀಸ್ ಇದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಮಿಟಿ ಭಾರತ ಮತ್ತು ಭೂಟಾನ್ ಮಧ್ಯೆ, ದಟ್ ಈಸ್ ಸುರ್ಜಿತ್ ಭುಜಬಲ್ ಮತ್ತು ಸೋನಮ್ ಜಾಮ್ಸೋ ಇವಿಬ್ಬರ ಮಧ್ಯೆ ಇರುವಂತಹ ಕಮಿಟಿ ಇದು. ಓಕೆ, ನೆಕ್ಸ್ಟ್ ಬರ್ತಾ ಇರುವಂಥದ್ದು ಎಕ್ಸ್ಪ್ಲೋರ್ ನಾರ್ತ್ ಈಸ್ಟರ್ನ್ಸ್ ಪೊಟೆನ್ಷಿಯಲ್ ಇನ್ ವೇರಿಯಸ್ ಸೆಕ್ಟರ್. ನಿಮಗೆ ಗೊತ್ತಿದೆ, ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್, ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ಗೆ ಅದರ ಮಿನಿಸ್ಟರ್, ಅದಕ್ಕೆ ಕಮಿಟಿಯ ಹೆಡ್ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು. ವೇರಿಯಸ್ ಸೆಕ್ಟರ್ಸ್ ಅಂದರೆ ಇಟ್ ಕುಡ್ ಬಿ ಇನ್ ಟರ್ಮ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಅಗ್ರಿಕಲ್ಚರ್, ಫಿಶರೀಸ್ ವಿಚ್ ಈಸ್ ನಾಟ್ ಸೋ ಡೆವಲಪ್ಡ್. ಸೊ ಇವೆಲ್ಲವೂ ಇರುವಂಥದ್ದು, ಇನ್ಲ್ಯಾಂಡ್ ಫಿಶರೀಸ್ ಪ್ರೈಮರಿಲಿ. ದೆನ್ ರೆಪೋ ರೇಟ್ reduction to support economic growth. So once we reduce repo rate, borrowing increases. Once borrowing increases, investment increases. Once investment increases, supply increases or demand increases. Demand for other goods increases. Demand increases and hence supply increases and hence growth. Okay, so ಅದರ ಒಂದು while managing inflation, remember when investment happens, growth is always led by inflation. Shaktikant Das, RBI ಗವರ್ನರ್. ಸ್ಟ್ರೆಂಥನ್ ಮರೀನ್ ಫಿಶರೀಸ್. ಸೊ ವೈಲ್ ಇನ್ಲ್ಯಾಂಡ್ ಫಿಶರಿಗೆ ಒತ್ತು ಕೊಡ್ತಾ ಮರೀನ್ ಫಿಶರೀಸನ್ನು ಸ್ಟ್ರೆಂಥನ್ ಮಾಡಬೇಕು ಅಂತ ರಾಜೀವ್ ರಂಜನ್ ಸಿಂಗ್ ಅವರದ್ದು. ದೆನ್ ಬ್ರಿಕ್ಸಿನ ಇಂಪಾರ್ಟೆಂಟ್ ಆದಂತಹ ಮೀಟಿಂಗು ಬ್ರೆಜಿಲ್ನಲ್ಲಿ ಆಗಿತ್ತು. ಬ್ರೆಜಿಲಿನ ಒಂದು ಇಂಪಾರ್ಟೆಂಟ್ ಡಿಕ್ಲರೇಷನ್ನು ಅಡ್ರೆಸ್ ಕ್ಲೈಮೇಟ್ ಚೇಂಜ್, ಡೆಸರ್ಟಿಫಿಕೇಶನ್, ಪ್ಲಾಸ್ಟಿಕ್ ಪೊಲ್ಯೂಷನ್, ಎಕೋಸಿಸ್ಟಮ್ ಪ್ರಿಸರ್ವೇಷನ್. ದಿಸ್ ಇಸ್ ಮರೀನಾ ಸಿಲ್ವಾ ಬ್ರೆಜಿಲಿನವರದ್ದು. ಇದು ಕಮಿಟಿ ಅಲ್ಲಿಂದ ಬಂದಿರೋದು. Enhance the SEBI's conflict of interest framework, ensuring transparency and ethical governance. ಇದು ಒಂದು ಕಮಿಟಿ. ಸೆಬಿಯ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಫ್ರೇಮ್ವರ್ಕ್ ಏನಿದೆ, ಅದು ಇದ್ದಾಗಿಯೂ ಟ್ರಾನ್ಸ್ಪರೆನ್ಸಿ ಮತ್ತು ಎಥಿಕಲ್ ಗವರ್ನೆನ್ಸ್ನ ಇಶ್ಯೂಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಹಾಗಾಗಿ ಅದನ್ನ ಮೋರ್ ಫ್ರೇಮ್ವರ್ಕ್ ಅನ್ನ ರೋಬಸ್ಟ್ ಮಾಡಬೇಕು ಅಂತ, ಹಾಗಾಗಿ ಅದನ್ನ ಎನ್ಹಾನ್ಸ್ ಮಾಡಬೇಕು ಅಂತ ತುಹಿನ್ಕಾಂತ್ ಪಾಂಡೆ ಅವರು ಇದರ ಕಮಿಟಿಯ ಚೇರ್ಪರ್ಸನ್ ಆಗಿರ್ತಾರೆ. Then port infrastructure and promote sustainable maritime development. India is blessed with large
ಸಿ ಅಂಡ್ ಓಷನ್ ಪ್ರೆಸೆನ್ಸ್, ಸೊ ಹಾಗಾಗಿ ಪೋರ್ಟ್ಸ್ ಇರುವ ಕಾರಣ ಆ ಪೋರ್ಟ್ಸ್ ನ ಮಾಡರ್ನೈಸ್ ಮಾಡಬೇಕು ಅಂತ. ಅಂಡ್ ಸಸ್ಟೈನಬಲ್ ಮರೀನ್ ಡೆವಲಪ್ಮೆಂಟ್ ವೈಟಲ್ ಫಾರ್ ಕಂಟ್ರಿ ವಿತ್ ಅ ವಾಸ್ಟ್ ಸೀಕೋಸ್ಟ್. ಸೊ ಇದರ ಪ್ರೈಮ್ ಚೇರ್ಪರ್ಸನ್ ಬಂದ್ಬಿಟ್ಟು ಸರ್ಬಾನಂದ್ ಸೋನೋವಾಲ್. ಓಕೆ, ದೆನ್ MSME ಕ್ರೆಡಿಟ್ ಫ್ಲೋ ಇಶ್ಯೂಸ್ ಏನಿದೆ ಅದನ್ನ ಅಡ್ರೆಸ್ ಮಾಡೋದಕ್ಕೆ RBI ಡೆಪ್ಯೂಟಿ ಗವರ್ನರ್ ಸ್ವಾಮಿನಾಥನ್ ಜೆ. ಸಿ credit flow issues, so MSME, especially in a MSME, one of the things is how credit is given, ensuring that they are qualified lenders and ensuring they are institutional lenders, and a credit flow na maintain ಮಾಡೋದು ಅದನ್ನ ಅಡ್ರೆಸ್ ಮಾಡೋದಕ್ಕೆ ಸ್ವಾಮಿನಾಥನ್ ಜೆ. Then health policies and governance ಗೆ ರಿಲೇಟೆಡ್ ಆಗಿರುವಂತಹ ಕಮಿಟಿ, ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಲಾಟ್ ಆಫ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೆಲ್ತ್ ಪಾಲಿಸೀಸ್ ನ ರೀ ಚೆಕ್ ಮಾಡಬೇಕು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೆ JP ನಡ್ಡಾ ಹೆಲ್ತ್ ಮಿನಿಸ್ಟರ್ ಅವರ ಒಂದು ನೇತೃತ್ವದಲ್ಲಿ. ದೆನ್ EPF ಅಡ್ಮಿನಿಸ್ಟ್ರೇಷನ್ ನಾಟ್ ಸೋ ಇಂಪಾರ್ಟೆಂಟ್, ಮನ್ಸುಖ್ ಮಂದಾವಿಯಾ, ಸೊ ಯು ಕ್ಯಾನ್ ನೋಟ್ ಇಟ್ ಡೌನ್. ದೆನ್ ಏಮ್ಸ್ ಇಂಟು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್. See, although AIIMS are premier institutions of the country, the infrastructure can still be bettered off, and for that purpose, a committee to identify which are these places. VK Paul, especially second generation and third generation AIIMS ಅಂತ ಏನ್ ಕರಿತೀವಿ ನಾವು, ಆ AIIMS ನ ಬಗ್ಗೆ ಅದರ ಇನ್ಫ್ರಾಸ್ಟ್ರಕ್ಚರ್ ಏನ ಬಗ್ಗೆ. ದೆನ್ ಇನ್ಶೂರೆನ್ಸ್ ಆಕ್ಟ್ ನ ಅಮೆಂಡ್ಮೆಂಟ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, IRDA ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅವರ ಒಂದು ಅಮೆಂಡ್ಮೆಂಟ್ಸ್ ಏನಿದೆ ದಿನೇಶ್ ಖಾರಾ ಅವರು ಅದನ್ನ ರಿವ್ಯೂ ಮಾಡಬೇಕು ಅಂತ. ಪವರ್ ಸೆಕ್ಟರ್ ರಿಫಾರ್ಮ್ಸ್, ಮನೋಹರ್ ಲಾಲ್ ಖಟ್ಟರ್, ಇಂಡಿಯನ್ ಮಿನಿಸ್ಟರ್ ಮನೋಹರ್ ಲಾಲ್ ಖಟ್ಟರ್, ಪವರ್ ರಿಫಾರ್ಮ್ಸ್, ಬಿಕಾಸ್ ಫ್ರಮ್ ಜೆನ್ಕಾಮ್ಸ್ ಇಂದ ಹಿಡಿದು ನಮಗೆ ಡಿಸ್ಕಾಮ್ಸ್ ವರೆಗೂ ಲಾಟ್ ಆಫ್ ಇಶ್ಯೂಸ್ ಇನ್ ದ ಪವರ್ ಸೆಕ್ಟರ್, ಅಂಡ್ ಇಫ್ ದೋಸ್ ಹ್ಯಾವ್ ಟು ಬಿ ರಿಫಾರ್ಮ್, ದೆನ್ entire power sector reforms have to be undertaken. Discuss pharmaceutical standards, ಅದರ ಸ್ಟ್ಯಾಂಡರ್ಡ್ಸ್ ಅನ್ನ ನೋಡಬೇಕು ಅಂತ. ಸೊ ಅನುಪ್ರಿಯಾ ಪಟೇಲ್, pharmaceutical standards also because of late a lot of indigenous development of medicines are happening. ಅದನ್ನ ಒಂದು ಸ್ಟ್ಯಾಂಡರ್ಡೈಸ್, ಅದರ ಹೇಗೆ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಈ ಕಮಿಟಿ ಇರುವಂತದ್ದು ಅನುಪ್ರಿಯಾ ಪಟೇಲ್. ಡ್ರಾಫ್ಟ್ ಯೂನಿಫಾರ್ಮ್ ಸಿವಿಲ್ ಕೋಡ್, ರಿಮೆಂಬರ್ ದಿಸ್ ಇಸ್ ದ ಗುಜರಾತ್ ಗವರ್ನಮೆಂಟ್ ಇಂದ ಸೆಟಪ್ ಆದಂತಹ ಕಮಿಟಿ. ರಂಜನಾ ದೇಸಾಯಿ ಅಂತ ಅವರು ಸೆಟಪ್ ಮಾಡಿರುವಂತಹ ಕಮಿಟಿ. ಎವ್ಯಾಲ್ಯೂಯೇಟ್ ದ ಬ್ಯಾಂಕ್ ಲೈಸೆನ್ಸ್ ಅಪ್ಲಿಕೇಶನ್ಸ್, ಸೊ ಹೌ ಬ್ಯಾಂಕಿಂಗ್ ಲೈಸೆನ್ಸ್ ಇಸ್ ಟು ಬಿ ಗಿವನ್. MK Jain is the committee, not so important. Revise WPI base year, so you might be knowing CPI, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, WPI, ಇದರದೆಲ್ಲ ಬೇಸ್ ಇಯರ್ಸ್ ಏನಿದೆ ಅದನ್ನ ರಿವಿಷನ್ ಮಾಡೋದು ಟೈಮ್ ಟು ಟೈಮ್ ವಿಲ್ ಹೆಲ್ಪ್ ಇನ್ ಐಡೆಂಟಿಫೈಯಿಂಗ್ ದ ರೈಟ್ ಇನ್ಫ್ಲೇಷನ್. ಓಕೆ, ಸೊ ಫಾರ್ ದಾಟ್ ಪರ್ಪಸ್ ವಿ ಹ್ಯಾವ್ ಪ್ರೊಫೆಸರ್ ರಮೇಶ್ ಚಂದ್, ಅಂಡ್ ದಿಸ್ ಇಸ್ ಫಾರ್ ಟು ರಿವೈಸ್ WPI ಬೇಸ್ ಇಯರ್. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇನ್ ರೀಸೆಂಟ್ ಇಯರ್ಸ್ ಸಮಥಿಂಗ್ ಆಫ್ ಇಂಪಾರ್ಟೆನ್ಸ್ ಇಸ್ AI ಎಥಿಕ್ಸ್ ಫ್ರೇಮ್ವರ್ಕ್. ನಿಮ್ಗೆ ಗೊತ್ತಾ ಇದೆ ಡೀಪ್ ಸೀಕ್ ಅಂತ, ಸಾರಿ ಡೀಪ್ ಫೇಕ್ ಇಂದ ಆಗುವಂತಹ ಒಂದು ಅನ್ಎಥಿಕಲ್ ಪ್ರಾಕ್ಟೀಸಸ್, ಸೊ ಅದೆಲ್ಲವನ್ನು ಹೇಗೆ ಇಲ್ಲದೆ AI ನ ಒಂದು ಎಥಿಕಲ್ ಆಗಿ ಯೂಸ್ ಮಾಡೋದಕ್ಕೆ ಇರುವಂತದ್ದು ಪ್ರೊಫೆಸರ್ ಪುಷ್ಪಕ್ ಭಟ್ಟಾಚಾರ್ಯ ಇಂದ ಇರುವಂತದ್ದು. ಫಂಕ್ಷನ್ಸ್ ಆಫ್ DPSUs ಫಾರ್ ಇಂಡಿಜಿನೈಸೇಷನ್ ಅಂಡ್ ಸೆಲ್ಫ್ ರಿಯಲೈಸೇಷನ್. ಸೊ ಅಗೇನ್ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್, Rajnath Singh Defense Minister, Ministry of Defense. One important thing is post the Operation Sindoor, you might be knowing that indigenous development of defense infrastructure is very important. First thing. Second thing is covert support to Pakistan from probably China and open support from nations like Turkey lays even more importance on our indigenization efforts. Okay, so this is from Rajnath Singh. Then improve nutrition, health and early childhood care. Annapurna Devi. So Anganwadis ಅಲ್ಲಿ ನಮಗೆ ಈ ರಿಲೇಟೆಡ್ ಆಗಿರುವಂತಹ ಒಂದು ಕೇರ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಇರುವಂತದ್ದು. Then integrate Ayush services into ESIC healthcare. So
whoever are ESIC eligible and health card holders ಅವರಿಗೆ along with allopathic medicine ಆಯುಷ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಬೇಕು ಅಂತ ಸುಮಿತ್ರಾ ದಾವ್ರಾ ಅವರು ಇದರ ಒಂದು ಇನಿಷಿಯೇಟಿವ್ ಆಗಿರ್ತಾರೆ. ಅವರೇ ಆಲ್ಸೋ ಈಸ್ ದ ಕಮಿಟಿ ಹೆಡ್ ಆಫ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ಸ್ ಮತ್ತು ಪಾಲಿಸೀಸ್ ಅನ್ನ ರಿನ್ಯೂ ಮಾಡೋದಕ್ಕೆ. Every company with above a certain limit of employees is supposed to have a PF contribution, and that ಅದನ್ನ ರಿವ್ಯೂ ಮಾಡೋದಕ್ಕೆ in the Indian corporate governance infrastructure lot of companies are found to have violations of this. Then AIIB ಇನ್ವೆಸ್ಟ್ಮೆಂಟ್ಸ್ ಮತ್ತು ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್ ಏನಿದೆ, ನಿರ್ಮಲಾ ಸೀತಾರಾಮನ್ ಅವರು ಇದರ ಕಮಿಟಿಯ ಚೇರ್ಪರ್ಸನ್ ಆಗಿರ್ತಾರೆ. ಓಕೆ, ದೆನ್ ಅಡ್ವಾನ್ಸ್ ಫಿಶರೀಸ್ ಸೆಕ್ಟರ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ advanced fisheries sectors in northeastern states ಅಲ್ಲಿ ಫಿಶರೀಸ್ ಸೆಕ್ಟರ್ಸ್ ಅಡ್ವಾನ್ಸ್ ಮಾಡೋದರ ಬಗ್ಗೆ ರಾಜೀವ್ ರಂಜನ್ ಸಿಂಗ್ ಅಂತ. ಸೊ ಫಿಶರೀಸ್ ಆರ್ ಇಂಪಾರ್ಟೆಂಟ್ ಫ್ರಮ್ especially riverine fisheries in northeastern states. That is why this committee is there. Then GST rate rationalization. ವಿಜಯ್ ಕೇಲ್ಕರ್ ಅವರು GST ಅನ್ನ ಸಜೆಸ್ಟ್ ಮಾಡಿದಾಗ ಇನಿಷಿಯಲಿ ಸಿಂಗಲ್ ರೇಟ್ at 14% ಅಂತ ಅವರು ಡಿಸ್ಕಷನ್ ಅನ್ನ ಮಾಡಿದ್ರು. ಅದಾದ್ಮೇಲೆ ಬೇಸ್ಡ್ ಆನ್ ಇನ್ಪುಟ್ಸ್ ಆಫ್ ಮೆನಿ ಅದರ್ ಎಕಾನಮಿಸ್ಟ್ ಮಲ್ಟಿಪಲ್ ಸ್ಲ್ಯಾಬ್ಸ್ ಆಗಿದೆ. ಆ ಸ್ಲ್ಯಾಬ್ಸ್ ಮತ್ತು ರೇಟ್ ರಾಷನಲೈಸೇಷನ್ ರೀಸನ್ ಬೀಯಿಂಗ್ ಯು ಮೈಟ್ ನೋ ಎವ್ರಿ ಸ್ಲ್ಯಾಬ್ ಅಲ್ಲಿ ಹಂಡ್ರೆಡ್ಸ್ ಆಫ್ ಐಟಮ್ಸ್ ಅಂಡ್ ಎವ್ರಿಥಿಂಗ್ ಅದು. ಅದರ ರೇಟ್ ರಾಷನಲೈಸೇಷನ್ ಗೋಸ್ಕರ ಸಮ್ರಾಟ್ ಚೌಧರಿ ಅಂತ ಅವರು ಇದ್ದಾರೆ. ಇದಲ್ಲದೆ ಕೆಲವಷ್ಟು ಹಳೆ ಕಮಿಟೀಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ರಂಗರಾಜನ್ ಕಮಿಟಿ, ನಿಮ್ಗೆ ಗೊತ್ತಿರುತ್ತೆ, ಪಾವರ್ಟಿ ಎಸ್ಟಿಮೇಷನ್ ಮೆಷರ್ಮೆಂಟ್ ಕಮಿಟಿ, ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್, ಮಲ್ಹೋತ್ರಾ ಕಮಿಟಿ ಇನ್ಶೂರೆನ್ಸ್, ವಿಜಯ್ ಕೇಲ್ಕರ್ GST ಮತ್ತು ಪಬ್ಲಿಕ್ ಪ್ರೈವೇಟ್ ಕಮಿಟಿ ಪಾರ್ಟ್ನರ್ಶಿಪ್. ಈ ರೀತಿಯಾದಂತಹ ಎಲ್ಲ ಹಳೆ ಕಮಿಟೀಸ್ ಕೂಡ ನೀವು ರೆಫರ್ ಮಾಡಬಹುದು. ರೈಟ್, ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.